Hello, my dear students. Welcome to Elegant Electronics. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಯಿತು. ಸಪೋಸ್ ನಿಮಗೇನಾದರೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ತುಂಬ ಜನಕ್ಕೆ ಕ್ವಶನ್ನು, ನನಗೆ ಸೀಟ್ ಅಲಾಟ್ ಆಗಿಲ್ಲ, ಯಾವ ಚಾಯ್ಸ್ ಎಂಟ್ರಿ ಮಾಡೋದು ಅಂತ. 4 ಚಾಯ್ಸ್ ಇದೆ, ಚಾಯ್ಸ್ 1, 2, 3, 4 ಅಂತ. ಯಾವ ಚಾಯ್ಸ್ ಕೊಡಲಿ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರಿ. ಕೆ ಇ ಅವರು ಅದಕ್ಕೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಯಾವುದೇ ಸೀಟು ಅಲಾಟ್ ಆಗಿಲ್ಲ ಅಂದರೆ ಯಾವ ಚಾಯ್ಸ್ ಕೊಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಚಾಯ್ಸ್ ಅನ್ನೋದು, ಚಾಯ್ಸ್ 1 ಅಂದರೆ ನಿಮ್ಗೆ ಇಷ್ಟ ಇದೆ, ಅಡ್ಮಿಟ್ ಆಗ್ತಾ ಇದ್ದೀರಾ ಅಂತ. ಚಾಯ್ಸ್ 2 ಅಂದರೆ ಇಷ್ಟ ಆಗಿದೆ ಸೀಟು ಬಟ್ ಅಪ್ಗ್ರೇಡ್ಗೆ ಹೋಗ್ತಾ ಇದ್ದೀರಾ ಅಂತ. ಚಾಯ್ಸ್ 3 ಅಂದರೆ ಸೀಟ್ ಸರೆಂಡರ್ ಮಾಡ್ತಾ ಇದ್ದೀರಾ ಅಂತ. ಚಾಯ್ಸ್ 4 ಅಂದರೆ ಎಕ್ಸಿಟ್ ಆಗ್ತಾ ಇದ್ದೀರಾ ಅಂತ. ನಿಮ್ಗೆ ಸೀಟೇ ಅಲಾಟ್ ಆಗಿಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಆಪ್ಷನ್ ಅನ್ನೋ ಕ್ವಶನ್ನೇ ಬರೋದಿಲ್ಲ. ಹಾಗಾಗಿ ಇದರ ಅವಶ್ಯಕತೆನೇ ಇಲ್ಲ ಸದ್ಯಕ್ಕೆ. ಬಟ್ ಸೆಕೆಂಡ್ ರೌಂಡಲ್ಲಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನೀವು ಮ್ಯಾಂಡೇಟ್ರಿ ಆಗಿ ಲಾಗಿನ್ ಆಗಿ ಕನ್ಸೆಂಟ್ ಒಪ್ಪಿಗೆ ಕೊಡಲೇಬೇಕು. ನೀವು ಶುಡ್ ಕನ್ಸೆಂಟೆಡ್ ದಟ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್. ನಾವು ಆಪ್ಷನ್ ಎಂಟ್ರಿ ಮಾಡಿದೀವಲ್ಲ, ಸಾಕ್ಬಿಡು ಸೆಕೆಂಡ್ ರೌಂಡ್ಗೂ ಕನ್ಸಿಡರ್ ಮಾಡ್ತಾರೆ ಅಂದರೆ ಆಗೋದಿಲ್ಲ ಈ ವರ್ಷ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಲಾಗಿನ್ ಆಗಿ ಕನ್ಸೆಂಟ್ ಕೊಡಿ. ಆಗ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ಆ ಎಲ್ಲ ಆಪ್ಷನ್ನು ತೋರಿಸುತ್ತೆ. ಆಮೇಲೆ ನೀವು ಏನು ಬೇಕಾದರೂ ಅದನ್ನು ಎಡಿಟ್ ಮಾಡ್ಕೋಬಹುದು. ಸದ್ಯಕ್ಕೆ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕಾಗೋದಿಲ್ಲ. ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಸರ್ ನಾನು ಚಾಯ್ಸ್ 2 ಕೊಟ್ಟಿದ್ದೀನಿ, ನಾನು ಎಲ್ಲಿ ಎಡಿಟ್ ಮಾಡಬೇಕು ಏನಂತ ಕೇಳ್ತಿದ್ದಾರೆ. ಈಗೆಲ್ಲ ಎಡಿಟ್ ಮಾಡೋದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ಎಡಿಟ್ ಆಪ್ಷನ್ ಕೊಡ್ತಾರೆ. ಆಗ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬಹುದು. ಸದ್ಯಕ್ಕೆ ನೀವು ಚಾಯ್ಸ್ ಕೊಟ್ಟಿರ್ತೀರಾ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಚಾಯ್ಸ್ 1 ಅಂದರೆ ಹೋಗಿ ಅಡ್ಮಿಟ್ ಆಗಿ. ಚಾಯ್ಸ್ 2 ಕೊಟ್ಟಿದ್ರೆ ಏನು ತಲೆನೇ ಕೆಡಿಸ್ಕೋಬಿಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಯಾಕೆಂದರೆ ಮೆಡಿಕಲ್ ಅವ್ರು ಇನ್ನೂ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಅವರಿಗೆ. ಸೊ ಚಾಯ್ಸ್ 2 ಏನೋ ಕೊಟ್ಟಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಆಪ್ಷನ್ ಎಂಟ್ರಿ ಲಾಗಿನ್ನಲ್ಲಿ ಲಾಗಿನ್ ಆಗಿ ಕನ್ಸೆಂಟ್ ಕೊಡಿ, ಎಲ್ಲ ಆಪ್ಷನ್ ಎಂಟ್ರಿ ತೋರಿಸುತ್ತೆ. ಆಗ ನೀವು ಬೇಕಾದರೆ ಎಡಿಟ್ ಮಾಡ್ಕೋಬಹುದು. ಸದ್ಯಕ್ಕೆ ಏನೂ ಇಲ್ಲ. ನೆಕ್ಸ್ಟು ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ. ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಬೋತ್ ನೀಟ್ ಆ್ಯಂಡ್ CET ಕೌನ್ಸಿಲಿಂಗ್. ಯು ಆರ್ ಎ ನೀಟ್ ಆಸ್ಪಿರೆಂಟ್ಸ್. ಬಟ್ ನಿಮಗೆ ಸಿಕ್ಕಿಲ್ಲ, ಯಾವುದೋ ಒಂದು 55ನೇ ಆಪ್ಷನ್ನು ಇಂಜಿನಿಯರಿಂಗ್ ಕಾಲೇಜು ಅಲಾಟ್ ಆಗಿಬಿಟ್ಟಿದೆ ನಿಮಗೆ. ಬಟ್ ಯು ಆರ್ ವೇಟಿಂಗ್ ಫಾರ್ ಮೆಡಿಕಲ್ ಸೀಟ್, ಯಾಕೆಂದರೆ ಮೇಲೆ ಮೆಡಿಕಲ್ ಹಾಕ್ಕೊಂಡಿದ್ದೀರಾ ನೀವು. ಹಾಗಾಗಿ ಮೆಡಿಕಲ್ ಸಿಗಬಹುದು ಸೆಕೆಂಡ್ ರೌಂಡಲ್ಲೇ ನಾ ಆಸೆ ಇಟ್ಕೊಂಡಿದ್ದೀರಾ. ಹಾಗಾದಾಗ ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಕೊಟ್ಟರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್, ಬಟ್ ಯು ವಿಲ್ ವೆಯ್ಟ್ ಫಾರ್ ದ ಸೆಕೆಂಡ್ ರೌಂಡ್. ನಿಮ್ಮ ಲಕ್ ಟ್ರೈ ಮಾಡ್ತೀರಾ ಸೆಕೆಂಡ್ ರೌಂಡಲ್ಲಿ ಅಂತಿದ್ರೆ ಚಾಯ್ಸ್ 2 ಕೊಡಿ, ಫೀಸ್ ಕಟ್ಟುವ ಅಗತ್ಯ ಇಲ್ಲ. ಬಟ್ ಮೆಡಿಕಲ್ ಆಪ್ಷನ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೋಬೇಕು ರೌಂಡ್ 2 ಅಲ್ಲಿ ಅಂದರೆ ನೀವು ಕಾಷನ್ ಡೆಪಾಸಿಟ್ ಕಟ್ಟಲೇಬೇಕು. ಕಾಷನ್ ಡೆಪಾಸಿಟ್ 1 ಲಕ್ಷ ಈಗಲ್ಲ. ತುಂಬ ಜನ ಕೇಳ್ತಿದ್ದಾರೆ ಯಾವಾಗ ಲಾಸ್ಟ್ ಡೇಟು, ಎಲ್ಲಿ ಕಟ್ಟಬೇಕು, ಹೇಗೆ ಅಂತ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ ಮೇಲೆ ಕಾಷನ್ ಡೆಪಾಸಿಟು. ಈಗ ನಡೆಯುತ್ತಿರೋದು ಫಸ್ಟ್ ರೌಂಡು. ಲೆಟ್ ಫಸ್ಟ್ ರೌಂಡ್ ಕಂಪ್ಲೀಟ್ಸ್ ಫುಲ್ಲಿ. ಫಸ್ಟ್ ರೌಂಡು ಎಲ್ಲ ಮುಗಿಬೇಕು. ಇನ್ನು ಫಸ್ಟ್ ರೌಂಡಲ್ಲಿ ಎಷ್ಟೊಂದು ಕೋರ್ಸಸ್ ಅವರು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಫೀಸ್ ಕಟ್ಟಿಲ್ಲ, ಚಲನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಹೋಗಿ ಅಡ್ಮಿಟ್ ಆಗಿಲ್ಲ. ಸೊ ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಒಂದಷ್ಟು ದಿನ ಆಗುತ್ತೆ. ಅದೆಲ್ಲ ಮುಗಿದ ಮೇಲೆ ಸೆಕೆಂಡ್ ರೌಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆಗ ಹೇಳ್ತಾರೆ ನಿಮಗೆ ಮೆಡಿಕಲಲ್ಲಿ ಏನಾದ್ರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಟಿ ಅಂತ ಒಂದು ಲಿಂಕು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಆಗ ನೀವು ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ. ಈಗ ಸದ್ಯಕ್ಕೆ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಯಾರು ಈಗ ಇಂಜಿನಿಯರಿಂಗ್ ಅಲಾಟ್ ಆಗಿದೆ ಬಟ್ ಯು ಆರ್ ಆಪ್ಟಿಂಗ್ ಫಾರ್ ಮೆಡಿಕಲ್. ನೆಕ್ಸ್ಟ್ ಇನ್ನೂ ಒಂದಷ್ಟು ಕ್ವಶನ್ಸ್ ಬರ್ತಿರೋದು. ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಒಂದು 50ನೇ ಆಪ್ಷನ್ ಸಿಕ್ಕಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೀಟ್ ಅಂದ್ಕೊಳ್ಳಿ, ಬಟ್ ಯು ಆರ್ ಏಮಿಂಗ್ ಫಾರ್ ಎ ಗೌರ್ಮೆಂಟ್ ಕೋಟಾ ಸೀಟ್. ಸಿಗುತ್ತೆ ನಿಮ್ಮ ಸೆಕೆಂಡ್ ರೌಂಡಲ್ಲಿ, ನನ್ನ ಆಸೆ ಇದೆ. ಹಾಗಾಗಿ ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಒನ್ಸ್ ಅಗೇನ್ ಚಾಯ್ಸ್ 2 ಕೊಡ್ತಾ ಇದ್ದೀರಾ. ಚಾಯ್ಸ್ 2 ಕೊಟ್ಟರೆ ನೀವು ಫೀಸ್ ಕಟ್ತೀರಾ. ಪ್ರೈವೇಟ್ ಕೋಟಾ ಸೀಟ್ ಆದರೆ 12 ಲಕ್ಷ ಕಟ್ತೀರಾ, ಗೌರ್ಮೆಂಟ್ ಕೋಟಾ ಸೀಟ್ ಆದರೆ 1.5 ಲಕ್ಷ ಕಟ್ತೀರಾ, ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಾದರೆ 60,000 ಕಟ್ಟಿರ್ತೀರಾ. ಸೊ ನೀವು ಫೀಸ್ ಕಟ್ಟಿದ ಮೇಲೆ ಕಾಷನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ, ಬಿಕಾಸ್ ಯು ಆರ್ ಸೀರಿಯಸ್. ನಿಮಗೆ ಕಾಲೇಜ್ ಸೀಟ್ ಅಲಾಟ್ ಆಗಿದೆ, ಫೀಸ್ ಕಟ್ಟಿದ್ದೀರಾ, ಸೊ ಮತ್ತೆ ಕಾಷನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ. ಕಾಷನ್ ಡೆಪಾಸಿಟ್ ಯಾರು ಕಟ್ಟಬೇಕು ಅಂದರೆ, ಈಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಬಟ್ ಯು ಆರ್ ಆಪ್ಟಿಂಗ್ ಫಾರ್ ಮೆಡಿಕಲ್, ಇಲ್ಲ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ನಿಮಗೆ ಮೆಡಿಕಲಲ್ಲಿ ಬಟ್ ನಿಮ್ಗೆ ಮೆಡಿಕಲ್ ಬೇಕು. ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ವಿತೌಟ್ ಎನಿ ಮೆಡಿಕಲ್ ಸೀಟ್, ದೆನ್ ಯು ನೀಡ್ ಟು ಪೇ ಕಾಷನ್ ಡೆಪಾಸಿಟ್. ಇನ್ನೂ ಒಂದು ಆಪ್ಷನ್ ಹೇಳ್ಬಿಡ್ತೀನಿ. ಮೆಡಿಕಲಲ್ಲಿ ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 3 ಕೊಟ್ಟಿದ್ದೀರಾ, ಸರೆಂಡರ್ ಮಾಡಿಬಿಟ್ಟಿದ್ದೀರಾ ನೀವು ಸೀಟು. ಸೊ ಫೀಸ್ ಕಟ್ಟೋ ಅಗತ್ಯ ಇಲ್ಲ. ಈಗ ಸೆಕೆಂಡ್ ರೌಂಡ್ ನೀವು ಹೋಗಬೇಕಾದ್ರೆ ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಬಿಟ್ಟೆ ಹೋಗಬೇಕಾಗುತ್ತೆ.
ಓನ್ಲಿ ಫಾರ್ ಮೆಡಿಕಲ್, ಓನ್ಲಿ ಫಾರ್ MBBS ಸೀಟು ಕಾಷನ್ ಡೆಪಾಸಿಟ್ ಕಟ್ಟಬೇಕು. ಡೆಂಟಲ್ಲು, ಹೋಮಿಯೋಪತಿಯವರು ಇನ್ಯಾರು ಕಾಷನ್ ಡೆಪಾಸಿಟ್ ಕಟ್ಟುವ ಅವಶ್ಯಕತೆ ಇಲ್ಲ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.